ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ, ಪ್ರತಿ ವರ್ಷ ವಿಶ್ವ ಜಲ ದಿನವನ್ನ ಎಂದು ಆಚರಣೆ ಮಾಡಲಾಗ್ತದ ಅಂತ ಕೇಳಿದ್ದಾರೆ. ತಾವಿಲ್ಲಿ ಗಮನಿಸಬಹುದು. ಮೊದಲನೇ ಆಯ್ಕೆ ಇದೆ ಜೂನ್ 5, ಎರಡನೇದು ಏಪ್ರಿಲ್ 22 ಅಂತಿದೆ, ಮಾರ್ಚ್ 22 ಅಂತಿದೆ, ಇನ್ನು ಸೆಪ್ಟೆಂಬರ್ 16 ಅಂತ ಇದೆ. ಇಲ್ಲಿ ತಾವು ಗಮನಿಸಬಹುದು, ಜೂನ್ 5 ಏನಂತ ಕರೀತಾರೆ ಅಂತಂದ್ರ ವಿಶ್ವ ಪರಿಸರ ದಿನ ಅಂತ ಹೇಳಿ ಕರೆಯುತ್ತಾರೆ. ಅದೇ ರೀತಿ ಸೆಪ್ಟೆಂಬರ್ 16 ಏನಂತ ಕರೀತಾರೆ ಅಂತಂದ್ರ ವಿಶ್ವ ಓಝೋನ್ ದಿನ ಅಂತ ಹೇಳಿ ಕರೆಯುತ್ತಾರೆ. ಹಾಗಾದರೆ ವಿಶ್ವ ಜಲ ದಿನವನ್ನ ಎಂದು ಕರೀತಾರೆ ಅಂತಂದ್ರ ಮಾರ್ಚ್ 22 ಏನಂತಾರ ಸ್ನೇಹಿತರೆ, ವಿಶ್ವ ಜಲ ದಿನ ಅಂತೇಳಿ ಕರೆಯುತ್ತಾರೆ. ಮಾರ್ಚ್ 22 ತಾವಿಲ್ಲಿ ನೋಡ್ಬೋದು, ಎಕ್ಸ್ಪ್ಲೇನ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಮಾರ್ಚ್ 22 ಆಯ್ಕೆ ಮಾಡಿಕೊಂಡ್ರು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ನೀರಿನ ಮಹತ್ವ ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆ ಪ್ರತಿ ವರ್ಷ ಮಾರ್ಚ್ 22 ವಿಶ್ವ ಜಲ ದಿನ ಅಂತೇಳಿ ಆಚರಣೆ ಮಾಡಲಾಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ವಿಶ್ವಸಂಸ್ಥೆ ಬಗ್ಗೆ ತಾವು ಏನ್ ಮಾಡಬೇಕಾಗುತ್ತೆ, ಗಮನವನ್ನ ಹರಿಸಲೇಬೇಕಾಗಿರ್ತದ. ಯಾಕೆ ಅಂತಂದ್ರೆ ವಿಶ್ವಸಂಸ್ಥೆ ಬಗ್ಗೆ ಒಂದು ಪ್ರಶ್ನೆ ಕಂಪಲ್ಸರಿಯಾಗಿ ಇದ್ದೇ ಇರ್ತದ. ಹಾಗಾದರೆ ವಿಶ್ವಸಂಸ್ಥೆ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಅಕ್ಟೋಬರ್ 24ರಂದು 1945ರಲ್ಲಿ ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಏನಾಯಿತು ಸ್ನೇಹಿತರೆ, ಸ್ಥಾಪನೆ ಆಯಿತು. ವಿಶ್ವಸಂಸ್ಥೆಯಲ್ಲಿ ಹಲವಾರು ಅಂಗ ಸಂಸ್ಥೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದರ ಬಗ್ಗೆ ಇನ್ನೊಂದು ತರಗತಿಯೊಳಗ ಡಿಸ್ಕಸ್ ಮಾಡ್ತಾ ಹೋಗೋಣಂತ. ಮುಂದಿನ ಸ್ಲೈಡಿಗೆ ಹೋಗೋಣ ಸ್ನೇಹಿತರೆ, ಬನ್ನಿ. ಹಾಗಾದ್ರೆ ಪರಿಸರ ವ್ಯವಸ್ಥೆಯಲ್ಲಿ ಹಸಿರು ಸಸ್ಯಗಳನ್ನು